ಪ್ರತಿ ಕುಟುಂಬದಲ್ಲಿ ತಂದೆಯ ಜವಾಬ್ದಾರಿ ದೊಡ್ಡದು. ಒಂದು ವಯಸ್ಸಿಗೆ ಬಂದಾಗ ಮಗಳನ್ನ ಇಂಥ ಸ್ಕೂಲ್ಗೆ ಹಾಕಿ ಅಂತ ಹೇಳೋದೇ ಅಮ್ಮನ ಜವಾಬ್ದಾರಿ. ಆದರೆ ಸ್ಕೂಲ್ ಫೀಸ್ ಕಟ್ಟು, ಅದಕ್ಕೆ ಸಾಲ ಮಾಡು, ಮುತ್ತೂಟಲ್ಲೋ ಮಣ್ಣಾಪುರಮಲ್ಲೋ ಗೋಲ್ಡ್ ಇಡು, ಅದೆಲ್ಲ ಅಪ್ಪನ ಹೆಗಲಿಗೆ. ವಯಸ್ಸಿಗೆ ಬಂದ ಮೇಲೆ ಇಂಥ ಹುಡುಗ ಇರಲಿ ಅಂತ ಹೇಳೋದೇ ಅಮ್ಮನ ಜವಾಬ್ದಾರಿ. ನಂತರ ಚೌಲ್ಟ್ರಿಗೆ ಅಡ್ವಾನ್ಸ್ ಕೊಡು, ಸಾಲ ಮಾಡು, ಬಡ್ಡಿ ಕಾಸು ತಗೊಂಬ, ಸಾಲಗಾರರ ಕಾಟ ತಟ್ಕೋ, ಬ್ಯಾಂಕ್ EMI ಟಾರ್ಚರು, ಸಂಜೆ ಅದೇ ಟ್ರಾಫಿಕ್ ಜಾಮು, ಕೆಲಸ ಮಾಡೋ ಕಂಪ್ನಿಯ ಬಾಸ್ ಟಾರ್ಚರು. ಇದರ ನಡುವೆ ಅಪ್ಪ ಜೀವನ ನಡೆಸಬೇಕು. ಮದುವೆ ಆಗುತ್ತೆ, ಮಗಳನ್ನ ಗಂಡನ ಮನೆಗೆ ಕಳಿಸ್ಕೊಡ್ತಾರೆ. ಚೌಲ್ಟ್ರಿಯಿಂದ ಮಗಳನ್ನ ಆಚೆ ಕರ್ಕೊಂಬರ್ತಾರೆ. ಬಡ್ಜೆಟ್ ಸಪೋರ್ಟ್ ಮಾಡಿದ್ರೆ ಕಾರ್ ಬರುತ್ತೆ, ಇಲ್ಲಾಂದರೆ ಬಸ್ಸಲ್ಲಿ ಕಳಿಸ್ತಾರೆ. ವಯಸ್ಸಿಗೆ ಬಂದಿರೋ ಮಗಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸೋವಾಗ, ಇನ್ನೇನು ಗಂಡನ ಜೊತೆ ಕಾರ್ ಹತ್ತಿ ಕಳಿಸ್ಬೇಕು ಅನ್ನೋವಾಗ ಅಮ್ಮ ತುಂಬ ಎಮೋಷ್ನಲಾಗಿ ಅಳ್ತಾಳೆ. ಯಾಕೆ ಅಂದರೆ ನನ್ನ ಮಗಳನ್ನ ಇಷ್ಟು ವರ್ಷ ಇಷ್ಟು ಪ್ರೀತಿಯಿಂದ ಸಾಕಿದ್ದೀನಿ, ನನ್ನ ಅಳಿಯ ಸರಿಯಾಗಿ ನೋಡ್ಕೊತಾನೋ ಇಲ್ವೋ ಅಂತ. ಸ್ವಲ್ಪ ದೂರದಲ್ಲಿ ಅಪ್ಪ ಸೈಲೆಂಟಾಗಿರ್ತಾರೆ. ಅಮ್ಮನಿಗಾದರೂ ಆ ಅಭದ್ರತೆ ಇರುತ್ತೆ, ನನ್ನ ಅಳಿಯ ಏನಾದರೂ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ನನ್ನ ಮಗಳ ಭವಿಷ್ಯನೋ. ಆದರೆ ದೂರದಲ್ಲಿ ನಿಂತಿರೋ ಅಪ್ಪನ ಸೈಲೆನ್ಸಲ್ಲಿ ಒಂದು ಮೆಸೇಜ್ ಇರುತ್ತೆ, ಬೈ ಮಿಸ್ಟೇಕ್ ಅವನೇನಾದರೂ ಹೆಚ್ಚು ಕಡಿಮೆ ಮಾಡಿ ನಿನ್ನ ಕೈ ಬಿಟ್ಟರು ಮತ್ತೆ ಯುವರಾಣಿ ಥರ ನೋಡ್ಕೊತೀನಿ, ಹೋಗು ಮಗಳೇ ಅನ್ನೋ ಮೆಸೇಜು ಆ ಸೈಲೆನ್ಸಲ್ಲಿರುತ್ತೆ. ಅಂಥ ತಂದೆಯ ಮನಸ್ಸಲ್ಲಿರೋ ಆ ಮೆಸೇಜನ್ನು ಎಷ್ಟು ಜನ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ನನ್ನ ಗೆಲುವೇ ನನ್ನ ತಾಯಿ ನನ್ನ ತಾಯಿ ಸಕ್ಸಸ್ಸೇ ನಮ್ಮ ತಂದೆ.